ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ ಆಗಿದೆ ಅಂತ ನನಗೆ ಅನಿಸ್ತದೆ. ದಲಿತ ಸಂಘಟನೆಗಳ ಜೊತೆಯಲ್ಲಿ ವಿಲೀನಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದಂದ್ರೆ ಕಾಂಗ್ರೆಸ್ ಪಕ್ಷ ಹುಮ್ನಾಬಾದ್ ಹಂತ ಹಂತವಾಗಿ ಮುಗಿಲತ್ತ ಅಂತ ತೋರಿಸ್ಕೊಡ್ತದೆ ಇವತ್ತು. ಚಂದ್ರಶೇಖರ್ ಪಾಟೀಲ್ ಅವರು ಇವ್ರು ಏನಪ್ಪಾ ಅಂತಂದ್ರ ಈ ಸ್ಟ್ರೈಕ್ದಲ್ಲಿ ಯಾಕೆ ಭಾಗಿಯಾಗಿಲ್ಲ? ಇವ್ರು ಹೇಳ್ತಾ ಇದ್ದಾರೆ ನಾವು ಖರ್ಗೆ ಸಾಬನ್ ಮನಿ ಮನುಷ್ಯರಿದ್ದೇವು, ಅವ್ರ ಫ್ಯಾಮಿಲಿ ಪರ್ಸನ್ ಇದ್ದಂಗ ಇದ್ದೇವು ನಾವು ಅಂತ ಹೇಳ್ಕೊತಾರ ನಮ್ಮ ಎದುರ. ಆದ್ರೆ ಖರ್ಗೆ ಸಾಬರ್ ಮ್ಯಾಗ ಒತ್ತಾಯ ಬಂದಾಗ ನೀವು ಇಡೀ ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ತಾವ್ ಯಾಕೆ ಬಂದಿಲ್ಲ? ಲೋಕಲ್ದಾಗ ತಾವ್ ಯಾಕೆ ಬಂದಿಲ್ಲ ಅಂತ ನಮ್ ಪ್ರಶ್ನೆ ಇದೆ ಸರ್. ಖರ್ಗೆ ಕುಟುಂಬ ಜೊತೆಲಿ ಬಿ ಇಲ್ಲ, ದಲಿತ ಸಮಾಜ ಜೊತೆಲಿ ಬಿ ನೀವು ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಮಹಾರಾಷ್ಟ್ರನ ವ್ಯಕ್ತಿ, RSS ನ ಹಿನ್ನೆಲೆ ಉಳ್ಳ ವ್ಯಕ್ತಿ, ಅವರಿಗೆ ಸ್ವಂತ ಕರೆ ಮಾಡಿ ಏನು ಅವಾಚ್ಯ ಶಬ್ದದಿಂದ ಬೈದಿದಾನ. ಅದ್ರ ಇಶ್ಯೂ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇಲ್ಲ, ಈ ದೇಶದಲ್ಲಿ ಕೂಡ ಖಂಡಿಸ್ತಕ್ಕಂಥ ಕೆಲಸ ಸಂಘಟನೆಗಳು ಸಮಾಜದವ್ರು ಮಾಡತ್ತಿದ್ದಾರೆ. ಅದ್ರದೊಂದು ಅಂಗವಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಕೂಡ ಕಳೆದ 20ನೇ ತಾರೀಕು ಹೋರಾಟ ಆಗಿದೆ. ಆ ಹೋರಾಟ ಪೂರ್ವಭಾವಿ ಸಿದ್ಧತೆ ಸಭೆ ಕೂಡ ನಾನು ಕೂಡ ಇದೇ ಜಾಗದಲ್ಲಿ ನಾನು ಕೂಡ ಬಂದಿದ್ದೀನಿ. ಆ ಸಭೆಯಲ್ಲಿ ಏನ ಚರ್ಚೆ ಆಗಿರೋದು, ಏನ್ ತೀರ್ಮಾನ ತಗೊಂಡಿದ್ರು ಅಂತಂದ್ರ, ಯಾವುದೇ ಒಂದು ಪಕ್ಷ ರಹಿತವಾಗಿ ಓನ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಇವತ್ತು ಪ್ರಿಯಾಂಕ್ ಖರ್ಗೆ ಇರ್ಬೋದು, ನಾಳೆ ಮತ್ತೊಬ್ಬರು ಇರ್ಬೋದು, ನಾಳೆ ಮತ್ತೊಬ್ಬರು ಇರ್ಬೋದು. ಇವತ್ತು ನಾವು ಹಿಂಗೆ ಸುಕೊಂಡು ಕೂತೀವಿ ಅಂದ್ರ ದಿನ ಹಿಂಗೆ ಇಂಥ ಮನುವಾದಿಗಳು ಬೈತಕ್ಕಂಥ ಕೆಲಸ ಇರ್ಬೋದು, ನಿಲ್ಲಿಸ್ತಕ್ಕಂಥ ಕೆಲಸ ಇರ್ಬೋದು ಮಾಡ್ತಾರ ಅಂತ ಹೇಳಿ ಅವತ್ತು ನಾವು ಎಲ್ಲ ಸ್ವಯಂ ಎಲ್ಲರೂ ಕೂಡಿ ಒಂದು ತೀರ್ಮಾನ ತಗೊಂಡು ನಾವು ಹೋರಾಟ ಮಾಡ್ಲಕ್ಕ ಇದು ಮಾಡಿದ್ವಿ. ನಾವು ಮಾಡಿದಾಗ ಒಂದ್ ದಿನ 2 ದಿನ ಹೋದ ನಂತರ ಮತ್ತ ಅದರಲ್ಲಿ ಕೆಲವೊಂದು ಹಿನ್ನೆಲೆ ಉಳಿಯತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿ ನೇರವಾಗಿ ಹೇಳ್ಬೇಕಂತಂದ್ರ ಬೇಷರತ್ವಾಗಿ ನಾವು ಕೂಡ ಏನ್ ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ಏನು ಹೋರಾಟ ಮಾಡತ್ತಿದಾರ, ನಾವು ಕೂಡ ಈ ಹೋರಾಟ ಕೈ ಜೋಡಿಸ್ತೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ಬೋದು, ಬ್ಲಾಕ್ ಕಮಿಟಿ ಅಧ್ಯಕ್ಷರಿರ್ಬೋದು, ಗ್ರಾಮೀಣ ಅಧ್ಯಕ್ಷರಿರ್ಬೋದು, ಎಲ್ಲ ಪದಾಧಿಕಾರಿಗಳು ಬಂದು ಇದೇ ಜಾಗದಾಗ ಒಂದು ಫ್ರೆಶ್ ಮೀಟ್ ಮಾಡಿ ನಾವು ಕೂಡ ದಲಿತ ಸಂಘಟನೆಯವರಿಗೆ ಬೆಂಬಲ ಸೂಚಿಸಿ ಆ ಹೋರಾಟ ನಾವು ಕೂಡ ಭಾಗಿಯಾಗ್ತೇವೆ ಅಂತ ಹೇಳಿ ಕರೆ ಕೊಟ್ಟಾಗ ನಾವು ಹಿಂದಕ್ಕೆ ಸರದೇವು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ಬೆಂಬಲ ಸೂಚಿಸ್ತಾರ ಅಂತ ಹೇಳಿ. ಇವತ್ತು ನಾನು ಕೇಳೋದೇನಂತಂದ್ರ ನನಗೆ ಅನ್ಸತ್ತ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ ಆಗಲತ್ತ ಅನ್ಸತ್ತ. ಯಾಕಂತಂದ್ರ ಹುಮ್ನಾಬಾದ್ ಪಕ್ಷ ಕಾಂಗ್ರೆಸ್ ಇಡೀ ಜಿಲ್ಲೆದಲ್ಲೇ ಬಲಿಷ್ಠದ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ ಸ್ವಂತ ಶಕ್ತಿ ಮೇಲೆ, ನಿಮ್ ಸ್ವಂತ ಜೆಂಡದ ತೆಳಗ ಹೋರಾಟ ಮಾಡಕ್ ನಿಮ್ ಶಕ್ತಿ ಇಲ್ದಂಗ ಕಾಕೊಂಡ್ಬಿಟ್ರು. ನೀವೇನ್ ಮಾಡಿದ್ರಿ ಅಂದ್ರ ದಲಿತ ಸಂಘಟನೆ ಒಕ್ಕೂಟಕ್ಕೆ ಬೆಂಬಲ ಸೂಚಿಸಿ ಅವ್ರ ಜೊತೆ ನೀಡಿ ಜೆಂಡ ತೆಳಗ ಹೋರಾಟ ಮಾಡಿ ಇವತ್ತು IB ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಭಾಷಣ ಮಾಡಿದ್ವಿ. ಹುಮ್ನಾಬಾದ್ ಆದ್ಮೇಲೆ ಬೀದರ್ದಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಪದಾಧಿಕಾರಿಗಳು ಭಾಷಣ ಮಾಡಿದ್ದಾರೆ. ನಾನು ಕೇಳತ್ತೀನಿ ಮಾನ್ಯ ಮಾಜಿ ಸಚಿವರಲ್ಲಿ ಅಥವಾ ಈ ಹಾಲಿ ವಿಧಾನ ಪರಿಷತ್ ಸದಸ್ಯರಲ್ಲಿ, ನಿಮ್ಮ ಜೆಂಡ ಕೆಳಗೆ ನೀವು ಹೋರಾಟ ಮಾಡಬಹುದಿತ್ತಲ್ಲ. ನೀವು ನಿಮ್ಮ ಕುಟುಂಬವು ಮಾತಾಡಿದ್ರೆ ಖರ್ಗೆ ಸಾಬ್ ಅಂತೀರಿ. ಖರ್ಗೆ ಸಾಬು ನಿಮ್ ತಂದೆಯವರು ಬಸವರಾಜ ಪಾಟೀಲ್ ಹಿಡ್ಕೊಂಡು ಖರ್ಗೆ ಸಾಬ್ ಒಂದು ಗಡಿಯಲ್ಲಿ ಬೆಳೀತಕ್ಕಂಥ ರಾಜಕೀಯ ಬೆಳೆದಿದ್ರಿ. ಯಾವತ್ತು ಖರ್ಗೆ ಸಾಬ್ ಪುತ್ರರಾದ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನಾವು RSS ಹಿನ್ನೆಲೆ ಉಳಿತಕ್ಕಂಥ ಮನುಷ್ಯ ಫೋನ್ ಕಾಲ ಬೈತಾನಂತಂದ್ರ ಇವತ್ತಿಗೆ ಕೂಡ ನೀವು ಬಹಿರಂಗವಾಗಿ ಖಂಡಿಸಿಲ್ಲ. ಇವತ್ತಿಗೆ ಕೂಡ ಹೇಳಿಕೆ ಕೊಟ್ಟಿಲ್ಲ. ಏನೋ ಒಂದು ನಿಮ್ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಹಾಕಿದ್ರಿ, ಇದು ಕೂಡ ನಾವು ಖಂಡಿಸ್ತೇವೆ, ನಾವು ಕೂಡ ಪ್ರಿಯಾಂಕ್ ಖರ್ಗೆ ಜೊತೆ ಇದ್ದೇವೆ ಅಂತೇಳಿ. ಹಂಗಾಗಲ್ಲದು. ಯಾವತ್ತು ನಿಮ್ ಪಕ್ಷದ ದಲಿತ ಸಂಘಟನೆಗಳು ಒಕ್ಕೂಟ ಹೋರಾಟಕ್ಕೆ ಏನು ಬೆಂಬಲ ಸೂಚಿಸಿ ಏನು ಅಂಬೇಡ್ಕರ್ ಸರ್ಕಲ್ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಿದ್ರು, ಆ ರ್ಯಾಲಿಯಲ್ಲಿ ನೀವು ಬಂದು ಮೈಕ್ ತಗೊಂಡು ಮಾತಾಡಿದಾಗ ಮಾತ್ರ ನೀವು ದಲಿತ ಸಮಾಜ ಜೊತೆಲಿದ್ರಿ, ಪ್ರಿಯಾಂಕ್ ಖರ್ಗೆ ಜೊತೆಲಿದ್ರಿ ಅಂತೇಳಿ ಒಂದು ಸಮಾಜ ಸಂದೇಶ ಹೋಗ್ತದೆ. ನೀವು ಹೆದರ್ದ್ರಿ. ಯಾಕೆ ಹೆದರ್ದ್ರಿ ಅಂತಂದ್ರ ಅದೇ 19ನೇ ತಾರೀಕಿಗೆ ಹುಮನಾಬಾದ್ ಪಟ್ಟಣದಲ್ಲಿ ಭವಾನಿ ಮಂದಿರದಿಂದ
ವೀರಭದ್ರಗುಡಿ ಮತ್ತು ತೇರ್ಮದಂದನ RSS ದವರು ಒಂದು ದೊಡ್ಡ ಮಟ್ಟದಲ್ಲಿ ಅವ್ರು ಪಂಥ ಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ನೀವೆಲ್ಲ ನೂರಾರು ಸಂಖ್ಯೆಯ ಜನ ಬರ್ತಾರೆ ಅಂತ ತಿಳ್ಕೊಂಡಿದ್ರಿ. ಸಾವಿರಾರು ಸಂಖ್ಯೆಯ ಜನ RSS ಕಾರ್ಯಕ್ರಮ ಬರೋಣ. ನಾ ಎಲ್ಲಿ ಈ ವೇದಿಕೆ ಮೇಲೆ ನಾವು ಮಾತಾಡ್ಕೊಂಡ ಮುಂದಿನ ದಿನಗಳೊಳಗ ಅಪ್ಪರ್ಯಾಂಡ್ ನನ್ನ ಕೈ ತಪ್ಪ ಹೋಗ್ತಾವ, ನಾನು ಕೂಡ ಒಂದು RSS ಖಿಲಪ್ ಮಾಡ್ದಂಗಾಗ್ತದೆ ಅಂತ ಹೇಳಿ ನೀವು ಸಮರ್ಥನೆ ಮಾಡಿಕೊಂಡು RSS ಸಮರ್ಥನೆ ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಬೈತಕ್ಕಂತ ವ್ಯಕ್ತಿಗೆ ಸಮರ್ಥನೆ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಕುಂತಿರೋ ಹೊರತಾಗಿ ನೀವು ಪ್ರಿಯಾಂಕಾ ಖರ್ಗೆ ಕುಟುಂಬ ಜೊತೆಲಿ ಬಿ ಇಲ್ಲ, ದಲಿತ ಸಮಾಜ ಜೊತೆಲಿ ಬಿ ನೀವೇನ್ ತಿಳ್ಕೊಂಡ್ರಿ, ಈ ದಲಿತ ಸಮಾಜದಾಗ ಲೆಫ್ಟ್ ಇರ್ತಕ್ಕಂತ ಜನ ಇವ್ರು ಬಿಜೆಪಿ ಓಟ್ ಹಾಕಲ್ಲ, ನನಗ್ ಬಿಟ್ಟರು ಯಾರಿಗೂ ಓಟ್ ಹಾಕಲ್ಲ, ಅನಿವಾರ್ಯದವ್ರಿ ಅಂತ ನೀವು ತಿಳ್ಕೊಂಡ್ರಿ. ಹಾಗಿಲ್ಲ ಸಾಹೇಬ್ರೆ, 2023 ಚುನಾವಣೆ ಸಂದರ್ಭದಲ್ಲಿ ನೀವೇನು ಬೇಡ್ ಜಂಗಮ್ಮ ಜಾತಿದವರಿಗೆ ಎಸ್ಸಿದಾಗ ಹಾಕಂದ್ರೆ ಲೆಟರ್ ಕೊಟ್ರಿ. ಇಡೀ ಹುಮ್ನಾಬಾದ್ ತಾಲೂಕದಲ್ಲೇ ದೊಡ್ಡ ಪ್ರತಿಭಟನೆ ರ್ಯಾಲಿ ಮಾಡಿ ನೀವು ಸೋಲಕ ಆ ರ್ಯಾಲಿನೇ ಕಾಣೋದು ನಾನು ಹೇಳ್ತೇನೆ. ನೀವು ಇದೇ ರೀತಿ ಸಮಾಜ ಮೇಲೆ, ಸಮಾಜ ಅಧಿಕಾರಿಗಳು ಇರ್ಬೋದು, ಸಮಾಜ ಸಂಸ್ಥೆಗಳು ಇರ್ಬೋದು, ಸಮಾಜ ಲೀಡರ್ಗಳು ಇರ್ಬೋದು, ಇಂಥವ್ರ ಮೇಲೆ ಇದೇ ರೀತಿ ನೀವು ದೌರ್ಜನ್ಯ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಂಡು ಇದೇ ರೀತಿ ಮಾಡಿದ್ರಂತ ಮುಂದೆ ಬರ್ತಕ್ಕಂತ 2028 ಚುನಾವಣೆ ಕೂಡ ನೀವು ಮನೆ ಕುಂದಿಸ್ಬೇಕಂತ ನಾನು ಈ ಪತ್ರಕ್ಕೆ ಹೇಳಿಕೆ ಮೂಲಕ ನಾನು ಹೇಳಕ್ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ನಾನು ಕೇಳ್ತಾ ನಿಮಗ, ನೀವು ಮಾತಾಡಿದ್ರೆ ನಾನು ಬಹಳ ನಿಮ್ಮ ಅಭಿಮಾನಿ ಇದ್ದ ಅಂತ ಹೇಳ್ಕೊತೀರಿ. ಯಾರಿಗೆ ನಿಮ್ ಪಕ್ಷದಲ್ಲಿ ಇರ್ತಕ್ಕಂತ ಅದರ ವಿಶೇಷ ದಲಿತ ರೈತ ಸಮಾಜದಲ್ಲಿ ಯಾರಿಗೆ ಬೆಳಿಲಿಕ್ಕೆ ಬಿಟ್ರಿ ನೀವು? ಯಾರಾದ್ರ ಇದ್ದಿನ ಮಾತಾಡಿದ್ರ ಅವ್ರು ಇದು ಕತ್ತೆ ಕಟ್ ಮಾಡ್ಬಿಡ್ತೀರ, ಅವ್ರ ಬಾಲ ಬೆಳಿಲಕ್ ಬೀಳತ್ತಿಲ್ಲ, ಮಾತಾಡಕ್ ಬೀಳತ್ತಿಲ್ಲ. ಆಯ್ತು, ಅದು ಹೋಗ್ಬಿಡ್ರಿ. ನಿಮ್ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಮಂದಿಗೆ SC ರೈಟ್ ಇದ್ದವ್ರಿಗೆ ಉದ್ಯೋಗ ಕೊಟ್ರಿ ಹೇಳ್ರಿ? 100 ಜನ ನಿಮ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರ, ಇವತ್ತಿಗೂ ಕೂಡ ಯಾರಿಗೂ ಕೂಡ ಕೆಲಸ ಕೊಟ್ಟಿಲ್ಲ. ಆ SC ಜಾಗದಲ್ಲಿ ಲಂಬಣಿಯರಿಗೋ, ಲಂಬಣಿ ಸಮಾಜಕ್ಕ ಅಥವಾ ಬೇರೆ ಸಮಾಜಕ್ಕ ಉದ್ಯೋಗ ಕೊಟ್ಟರೆ ಹೊರತಾಗಿ ಈ SC ರೈಟ್ ಸಮಾಜಕ್ಕ ನಿಮ್ ಸಂಸ್ಥೆಯಲ್ಲಿ ಯಾರಿಗೂ ಕೂಡ ಉದ್ಯೋಗ ಕೊಟ್ಟಿಲ್ಲ. ನೀವು ಕೂಡ ಅಲ್ಲಿ ಕೂಡ ನೀವು ಈ ಸಮಾಜ ಎಲ್ಲಿ ಇಡಬೇಕು ಅಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ಕೊಂಡೇ ಬಂದಿರಿ. ನಾನು ಹೇಳೋದೇನಂತಂದ್ರ, ನೀವು ಇದೇ ರೀತಿ ಓಟಿಗಾಗಿ ನಾನು ನಿಮ್ ಜೊತೆಲಿದ್ದ ಅಂತ ಹೇಳಿ ನಮ್ಗೆ ಗುಂಪುಗಾರಿಕೆ ಮಾಡಿ ಜಗಳ ಹಸ್ತಕ್ಕಂಥ ಕೆಲಸ ನೀವು ಮಾಡೋದ್ ಬಿಡ್ರಿ. ಇದೇ ರೀತಿ ನೀವು ಮಾಡತ್ತಿರಂದ್ರ ಮುಂದಿನ ದಿನಗಳದಾಗ ಮುಂದೆ ಬರ್ತಕ್ಕಂಥ ಚುನಾವಣೆಗ ಈ ನಮ್ಮ ಸಮಾಜ ನಿಮಗ ತಕ್ಕ ಪಾಠ ಕಲಿಸ ಅಂತ ಹೇಳಿ ನಾನು ಈ ಪತ್ರಿಕೆ ಹೇಳಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಅಣ್ಣತಮ್ಮರಿಗೂ ಜಯಗುರುತ. ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಲೀಡರ್ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್. ಅವರು RSS ದವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಒಂದು ಲೆಟರ್ ಬರ್ದಿದ್ರು ಯಾರಿಗೆ ಅಂತ, CM ಸಾಹೇಬ್ ಒಂದು ಲೆಟರ್ ಬರ್ದು ಏನ್ ಹೇಳಿದ್ರು ಅಂದ್ರೆ, ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮ ತಾವು RSS ದವ್ರು ಮಾಡಬಾರ್ದು ಅಂತಕ್ಕಂಥ ಲೆಟರ್ದಲ್ಲಿ ಮೆನ್ಷನ್ ಮಾಡಿದ್ರು. ಅದಕ್ಕೇನಪ್ಪಾ ಅಂದ್ರ RSS ದವ್ರು ಏನ್ ಮಾಡಿದ್ರು ಅಂದ್ರ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ವಿರೋಧ ಮಾಡಿದ್ರು. ಬಹಳ ಏನಪ್ಪಾ ಅಂದ್ರೆ ಅವ್ರ ಫ್ಯಾಮಿಲಿಗೆಲ್ಲ ಬಹಳ ಅವಶ್ಯಕ ಶಬ್ದಗಳಿಂದ ಬೈದರು. ಅದಕ್ಕೇನಪ್ಪಾ ಅಂದ್ರೆ ಇಡೀ ನಮ್ಮ ಕರ್ನಾಟಕ ತುಂಬಾ ಏನಪ್ಪಾ ಅಂದ್ರ ನಮ್ಮ ದಲಿತ ಸಂಘಟನೆಗಳು, ದಲಿತ ಪೆಂಥರ್ ಆಗಿರ್ಬೋದು, DSS ಆಗಿರ್ಬೋದು, ಮತ್ತೇನಪ್ಪಾ ಅಂತ ಭೀಮ್ ಆರ್ಮಿ ಆಗಿರ್ಬೋದು, ಮತ್ತೇನಪ್ಪಾ ಅಂದ್ರೆ ಬೇರೆ ಸಮಾಜದವ್ರು ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, SC ST ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ಮಾಡ್ತಾರೆ. ಆದ್ರೆ ಮೊನ್ನೆ ದಿನಗಳಲ್ಲಿ ನಮ್ಮ ಹುನ್ನಾದಲ್ಲಿ ಕೂಡ ಎಲ್ಲಾ ಸಂಘಟನೆದವರು, ಎಲ್ಲಾ ಸಮಾಜದವರು ಕೂಡಿ, ಕಾಂಗ್ರೆಸ್ ಪಕ್ಷದವರು ಕೂಡಿ ಒಂದು ಪ್ರತಿಭಟನೆ ಮಾಡೋದು. ಆ ಪ್ರತಿಭಟನೆಯಲ್ಲಿ ತಾವುಗಳು ಶಾಸಕರು, ಮಾಜಿ ಶಾಸಕರು ರಾಜಶೇಖರ್ ಬಿ ಪಾಟೀಲ್ ಸಾಹೇಬರು ಈ ಲೋಕಲ್ದಲ್ಲೇ ಉಳ್ಕೊಂಡು ಅವರು ಆ ಪ್ರತಿಭಟನೆ ಬಂದಿಲ್ಲ. ಅವ್ರು ಬಂದಿಲ್ಲ, ಅವ್ರ ಪರ ಅವರು MLCಗಳು ಇಬ್ರು ಸೋದರರು ಕೂಡ ಬಂದಿಲ್ಲ. ಅದಕ್ಕ ಇವರು ರಾಜಶೇಖರ್ ಪಾಟೀಲ್ ಅವರು ಏನಪ್ಪಾ ಅಂದ್ರ ರಾಜಕೀಯ ಷಡ್ಯಂತ್ರದಿಂದ ಅವ್ರೇನಂದ್ರ ನಮ್ಮ ದಲಿತ ಮಂದಿಗೆ ಏನಪ್ಪಾ ಅಂದ್ರೆ ಹುಚ್ಚು ಮಾಡ್ತಾ ಇದಾರ. ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಲೀಡರ್ಗಳು ಅರ್ಥ ಮಾಡ್ಕೋಬೇಕು. ರಾಜಶೇಖರ್ ಪಾಟೀಲ್ ಹೆಂಗದ ಅಂತಂದ್ರ RSS ಡೆವಲಪ್ಮೆಂಟ್ ಅದ, ಅಂತ ವ್ಯಕ್ತಿ ಅದಾರ. ಅವ್ರಿಗೆ ಯಾವುದೇ ರೀತಿಯಿಂದ ಏನಪ್ಪಾ ಅಂದ್ರ ಸಪೋರ್ಟ್ ಮಾಡಕ್ ಹೋಗ್ಬಾರ್ರಿ. ಪ್ರಿಯಾಂಕ್ ಖರ್ಗೆ ಮನಿ ಮನುಷ್ಯರಿದ್ದೇವೆ ಅಂತ ಹೇಳ್ಕೊತೀರಿ ನೀವು, ಖರ್ಗೆ ಸಾಹೇಬ್ರು ಮನಿ ಮನುಷ್ಯರಿದ್ದೇವೆ ಅಂತ ಹೇಳ್ಕೊತೀರಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆಪತ್ ಬಂದಾಗ ತಾವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ,
ತಾವು ಸ್ಟೇಜಿಗೆ ಬಂದಿಲ್ಲ, ತಾವು ಸ್ಟ್ರೈಕಿಗೆ ಬಂದಿಲ್ಲ ಅಂದ್ಮ್ಯಾಗ ತಮಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಸರ್ ನಾವು? ನಮ್ಮ ದಲಿತ ಲೀಡರ್ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕೈ ಮುಗ್ತೀನಿ. ರಾಜಶೇಖರ್ ಪಾಟೀಲ್ ಅವರು ನಮ್ಮ ದಲಿತ ಲೀಡರ್ಗಳಿಗೆ ಏನಪ್ಪಾ ಅಂದ್ರೆ ಇವ್ರು ಸುಮ್ಮ ಏನೋ ರಾಜಕೀಯ ಒಂದು ಇದ್ರಲಿಂದ ತಲೆ ಮಾಡಿದಾಗ ಹೊಗಿಸ್ತಾ ಇದ್ದಾರ. ತಾವು ಜಾಗೃತರಾಗ ಅಷ್ಟೇ ಸರ್. ನಮ್ಗೆ ಇಷ್ಟು ನೋವಾಗಿದೆ, ಅವ್ರು ಯಾಕೆ ಸ್ಟ್ರೈಕಿಗೆ ಬಂದಿಲ್ಲ. ಚಂದ್ರಶೇಖರ್ ಪಾಟೀಲ್ ಅವರು ಇವ್ರು ಏನಪ್ಪಾ ಅಂತಂದ್ರ ಈ ಸ್ಟ್ರೈಕ್ ದಲ್ಲಿ ಯಾಕೆ ಭಾಗಿಯಾಗಿಲ್ಲ? ಇವ್ರು ಹೇಳ್ತಾ ಇದ್ದಾರೆ ನಾವು ಖರ್ಗೆ ಸಾಬನ್ ಮನಿ ಮನುಷ್ಯರಿದ್ದೇವು, ಅವ್ರ ಫ್ಯಾಮಿಲಿ ಪರ್ಸನ್ ಇದ್ದಂಗ ಇದ್ದೇವು ನಾವು ಅಂತ ಹೇಳ್ಕೊತಾರ ನಮ್ಮ ಎದುರ. ಆದ್ರೆ ಖರ್ಗೆ ಸಾಬರ್ ಮ್ಯಾಗ ಒತ್ತಾಯ ಬಂದಾಗ ನಿಮ್ಮ ಇಡೀ ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ತಾವ್ ಯಾಕೆ ಬಂದಿಲ್ಲ, ಲೋಕಲ್ದಾಗ ತಾವ್ ಯಾಕೆ ಬಂದಿಲ್ಲ ಅಂತ ನಮ್ ಪ್ರಶ್ನೆ ಇದೆ ಸರ್. ಅಷ್ಟೇ ನಮ್ ಪ್ರಶ್ನೆ, ಮತ್ತೇನಿಲ್ಲ. ತಾವ್ ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ? ಯಾರು ಬರ್ಬೇಕಾಗಿತ್ರಿ? ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರು ಬರ್ಬೇಕಾಗಿತ್ತು. ಅವ್ರ ಮಗ ಅವ್ರ ಪುತ್ರರು ಬಂದಿರಲ್ಲ. ಪುತ್ರ ಬೇರೆ ಸರ್, ಇವರು ಮಾಜಿ ಮಿನಿಸ್ಟರ್, ಮಾಜಿ MLA, ಪ್ರೆಸೆಂಟ್ ಏನಪ್ಪಾ MLC ಗಳು ಇಬ್ಬರು ಅದಾರ, ಅವ್ರು ಬರ್ಬೇಕಾಗಿತ್ತು. ಪ್ರತಿ ಒಂದ್ ಫಂಕ್ಷನ್ ಅವ್ರ ಪುತ್ರ ಕಳಿಸ್ತಾರ, ಇವ್ರು ಬರ್ಬೇಕಾಗಿತ್ತಲ್ಲ. ಇದು ನಿಮ್ಗೆ ಏನ್ ಅನಿಸ್ತದ ಇದ್ರ ಬಗ್ಗೆ? ಇದಕ್ಕೆ ನಮ್ಗೆ ಸ್ವಲ್ಪ ನೋವಾಗಿದೆ. ಯಾಕಂತ ಇವ್ರು ರಾಜಕೀಯ ಗೇಮ್ ಈ ತರ ಆಡೋದು ನಮ್ಗೆ ಇಷ್ಟ ಆಗಲ್ಲ ಸರ್. ಹೇಳೋದೊಂದು ಮಾಡೋದೊಂದು. ಇವ್ರು ಯಾಕಂದ್ರೆ ಈಗ ಇವರು ದಲಿತ ಸಂಘಟನೆದಾಗ ಬಂದರು, ಪ್ರಿಯಾಂಕ್ ಖರ್ಗೆ ಸಾಬರ್ ಪರ ಏನಾದ್ರು ಮಾತು ಹೇಳಿದ್ರು, ಇವ್ರಿಗೆ RSS ವಿರೋಧ ಆಗ್ತದ. ಮುಂದಿನ ದಿನಗಳದಾಗ ಇವ್ರು ಏನಪ್ಪಾ ಅಂತಂದ್ರ ಎಲೆಕ್ಷನ್ದಾಗ ಲಿಂಗಾಯತ್ ಓಟ್ ಬರಲ್ಲ ಅಂತಕ್ಕಂತ ಮೈಂಡ್ ಇಟ್ಕೊಂಡು ಇವ್ರು 3 ಜನ ಬಂದಿಲ್ಲ ಸರ್. ಅಂದ್ರೆ ಅವ್ರು RSS ಪರವಾಗಿದಾರಂತ. RSS ಪರವಾಗಿ ಇದ್ದಾರೆ ಸರ್, ಡಬಲ್ RSS ಮೈಂಡ್ ಅವ್ರು. ಹೀಗಾಗಿ ನಮ್ಗೆ ಮೊನ್ನೆ ನೋವಾಗಿದೆ. ಇದು ಏನಪ್ಪಾ ಅಂದ್ರೆ ನಮ್ ದಲಿತ ಮುಖಂಡರು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ಇಷ್ಟೇ ನಮ್ದು. ಇನ್ನೊಂದ್ ಸರ್, ಈಗ ಅದಕ್ಕ ಗೌತಮ್ ಅವ್ರಾಗ್ಲಿ ತಾವಾಗ್ಲಿ ಆ ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಂಡಿಲ್ಲ. ನಾ ಪಾಲ್ಗೊಂಡಿನಿ ಸರ್, ನಾನ್ ಬಂದೀನಿ ಸರ್. ನೀವು ಬಂದಿದ್ರಿ? ನಾ ಬಂದಿದೆ ಸರ್, ಬಂದಿದೆ. ಅವ್ರ ಮನೇಲಿ ಯಾರು ಇದ್ದಿಲ್ಲ, ಬರದೇ ಅವ್ರು ಒಬ್ರು ಬಂದಿರು. ಯಾರು ಅಂದ್ರೆ ಅಭಿಷೇಕ್ ಪಾಟೀಲ್ ಅವ್ರು ಬಂದಿರು. ಎಲ್ಲ ಸಮಾಜ ಜನ ಇತ್ತು ಸೊ ಸರ್. ನಿಮಗಿದು ಸಂಶಯ ಮೂಡಿಸತ್ತ ಒಂದ್ ರೀತಿ? ಸಂಶಯ ಅನ್ಸ್ತದೆ ಸರ್. ಓಕೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.